ನನ್ನ ಹೆಸರು ಮಂಜುನಾಥ್ ಎಸ್ ಗೌಡ. ನನ್ನ ಸ್ನೇಹಿತರು ವಿಕ್ಕಿ ಅವರು, ಅವ್ರ ತಂದೆ ತಾಯಿಯವರು ದೇವಕಿ ಸುಬ್ರಹ್ಮಣ್ಯ ಅಂತ. ಸೊ ಇವರು ಮೂಲತಃ ಬೆಳೆದಿದ್ದೆಲ್ಲ ಉಡುಪಿಯವರು. ಇವರು ಮಡಿಕೇರಿ ಜಿಲ್ಲೆಯವರು. 1975ರಿಂದ ಇವರು ಗಲ್ಫಲ್ಲಿ ಸೆಟ್ಲ್ ಆಗಿರ್ತಾರೆ. ಸುಬ್ರಹ್ಮಣ್ಯವರು ಅವ್ರದ್ದು ಜೀವನ ಅಲ್ಲೇ, ಕರ್ಮಭೂಮಿ ಗಲ್ಫೇ ಇರುತ್ತೆ, ಬ್ಯಾರೇನಲ್ಲಿ. ಸೊ 75ರಲ್ಲಿ ಅವರು ಸೆಟ್ಲ್ ಆದಮೇಲೆ ಏನಾಗುತ್ತೆ, ಕ್ರಮೇಣ 86ರಲ್ಲಿ ದೇವಕಿ ಸುಬ್ರಹ್ಮಣ್ಯ ಅವರ ಸ್ವಂತ ಅಣ್ಣ ಪೊನ್ನಪ್ಪ ಅಂತ, ಒಡ ಹುಟ್ಟಿದ ಅಣ್ಣ ಪೊನ್ನಪ್ಪ ಅಂತ, ಅವರು 86ರಲ್ಲಿ ಏನು ಮಾಡ್ತಾರೆ, ಇಲ್ಲಿ ಬಸವನಹಳ್ಳಿ ಸರ್ವೆ ಒಂದು ಜಮೀನಿದೆ ಅಂತ ಹೇಳ್ತಾರೆ ಪರ್ಚೇಸ್ಗೆ. 5 ಎಕರೆ 14 ಗುಂಟೆ, ಸರ್ವೆ ನಂಬರ್ 118, ಬಸವನಹಳ್ಳಿ ಸರ್ವೆ ನಂಬರು 118, 5 ಎಕರೆ 14 ಗುಂಟೆ ಒಂದು ಜಮೀನು ಮಾರಾಟಕ್ಕಿದೆ ಅಂತ ಹೇಳ್ತಾರೆ. ಸೊ ಅದಾದಮೇಲೆ ಅವರ ರೆಫರೆನ್ಸಲ್ಲೇ, ಪೊನ್ನಪ್ಪ ಅವರ ರೆಫರೆನ್ಸ್ ಮೇಲೆ ಇವರು 86ರಲ್ಲಿ ಅದನ್ನು ಪರ್ಚೇಸ್ ಮಾಡ್ತಾರೆ. ಸೊ ಪರ್ಚೇಸ್ ಆದಮೇಲೆ ಕ್ರಮೇಣ ಅವ್ರೇನು ಮಾಡ್ತಾರೆ, ಮತ್ತೆ ಗಲ್ಫಿಗೆ ಸೆಟ್ಲ್ ಆಗ್ತಾರೆ. ಮಕ್ಕಳು ಮತ್ತು ಇವರು ಇಬ್ಬರು ಗಂಡು ಮಕ್ಳು ಇರ್ತಾರೆ, ಮತ್ತು ಇವರು ಗಲ್ಫಲ್ಲೇ ಸೆಟ್ಲ್ ಆಗಿರ್ತಾರೆ. ಅದಾದಮೇಲೆ ಏನಾಗುತ್ತೆ, ಪೊನ್ನಪ್ಪ ಅವರೇ ಕಂಪ್ಲೀಟ್ ಅದನ್ನು ನೋಡ್ಕೋತಾ ಇರ್ತಾರೆ. ಸ್ವಂತ ಅಣ್ಣ ಅಂತ ಇವ್ರು ಏನು ಮಾಡಿರ್ತಾರೆ, ಅವ್ರಿಗೆ ನೋಡ್ಕೋತಾರೆ ಅಣ್ಣ ಅಂತ ಬಿಟ್ಟಿರ್ತಾರೆ. ಅವ್ರಿಗೆ ಮದುವೆ ಆಗಿರಲ್ಲ, ಏನಿರಲ್ಲ, ಮಕ್ಕಳಿಲ್ಲ. ಪೊನ್ನಪ್ಪ ಇವಾಗಲೂ ಕೂಡ ಅವ್ರ ಮದುವೆಗಿದ್ದರೆ ಏನಾಗಿಲ್ಲ. ಸೊ ಅವತ್ತಿನ ಡೇ ಇವರು ನೋಡ್ಲಿಕ್ಕೆ ಬಿಟ್ಟಿರ್ತಾರೆ. ಸೊ 91ನಲ್ಲಿ ಸರ್ ಇದೇನಾಗುತ್ತೆ, 4-1 ಆಗುತ್ತೆ. ಇವ್ರ ಗಮನಕ್ಕೆ ಬರಲ್ಲ, ಯಾಕಂದರೆ ಇವರು ಗಲ್ಫಲ್ಲಿ ಇರ್ತಾರೆ, ಇವ್ರ ಗಮನಕ್ಕೆ ಬಂದಿರಲ್ಲ. ಪೊನ್ನಪ್ಪ ಏನು ಮಾಡ್ತಾರೆ, 93ಯಲ್ಲಿ ಒಂದು ಅನ್ರಿಜಿಸ್ಟರ್ಡ್ ಫೇಕ್ GPA ಮಾಡ್ಕೋತಾರೆ ಸರ್. ಆ ಕಾಪಿಯಲ್ಲಿ ಲಾಸ್ಟಲ್ಲಿದೆ ನಿಮ್ಮ ಹತ್ರ, ನಿಮಗೆ ಕೊಟ್ಟಿರೋದ್ರಲ್ಲಿ ಒಂದು ಅನ್ರಿಜಿಸ್ಟರ್ಡ್ ಫೇಕ್ GPA ಮಾಡ್ಕೋತಾರೆ 93ಯಲ್ಲಿ ಫೇಕ್ GPA ಮಾಡಿಕೊಂಡು 94ರಲ್ಲಿ ಸರ್ ಪೊನ್ನಪ್ಪ ಸ್ವಂತ ಅಣ್ಣನೇ, ಇವ್ರಿಗೆ ಸ್ವಂತ ಅಣ್ಣನೇ GPA ಮಾಡ್ಕೊಂಡಿದ್ದಾರೆ. 93ಯಲ್ಲಿ ಒಂದು ಅನ್ರಿಜಿಸ್ಟರ್ಡ್ GPA ಮಾಡ್ಕೊಂಡಿದ್ದಾರೆ, ಅಂದರೆ ಫೇಕ್, ಇವ್ರದ್ದು ಸಿಗ್ನೇಚರ್ ಅಲ್ಲ ಅದು. ಮಾಡಿಕೊಂಡು 94ರಲ್ಲಿ ಮೂಡಾ ವಿರುದ್ಧ ಒಂದು ಕೇಸ್ ಹಾಕ್ಕೊತಾರೆ ಸರ್. GPA ಅವ್ರು ಏನು ಮಾಡ್ಕೊಂಡಿರ್ತಾರೆ, ಅನ್ರಿಜಿಸ್ಟರ್ಡ್ ಕಂಪ್ಲೀಟ್ ಎಲ್ಲ ಕಂಟ್ರೋಲ್ ತೊಗೊಂಡಿರ್ತಾರೆ. ಇವ್ರ ಪರವಾಗಿ ಕೋರ್ಟಲ್ಲಿ ವಾದ ಮಾಡೋದಿರ್ಬೋದು, ಕೊಟ್ಟಿದ್ದಾರೆ ಅಂದರೆ ಇವ್ರ ಪರವಾಗಿ ಕೋರ್ಟಲ್ಲಿ ವಾದ ಮಾಡೋದಿರ್ಬೋದು, ಅಥವಾ ಮೂಡಾಯಿಂದ ಗ್ರ್ಯಾಂಟ್ಸ್ ಅಮೌಂಟ್ ತೊಗೊಳೋದಿರ್ಬೋದು, ಅಥವಾ ಸೈಟ್ ಅಲರ್ಟ್ ಆದರೆ ಎಲ್ಲ ಅವ್ರು ತೊಗೋಬೋದು ಅನ್ನೋ ಥರ ಅವರು GPA ಮಾಡ್ಕೊಂಡಿರ್ತಾರೆ 93ಯಲ್ಲಿ. ಅದಾದಮೇಲೆ 94ರಲ್ಲಿ ಒಂದು ಕೇಸ್ ಫೈಲ್ ಮಾಡ್ತಾರೆ. ಕೇಸ್ ಫೈಲ್ ಮಾಡಿ ಸರ್ ಇದು ಪ್ರಾಥಮಿಕ ಅಧಿಸೂಚನೆ ಸರ್ ಮೂಡಂದೆ ಸರ್ 94ರಲ್ಲಿ ಏನು ಮಾಡ್ತಾರೆ, ಅವ್ರು ಒಂದು ಕೇಸ್ ಮಾಡ್ಕೊತಾರೆ ಸರ್, ಮೂಡಾ ವಿರುದ್ಧ ಒಂದು ಕೇಸ್ ಮಾಡ್ಕೋತಾರೆ. ಅಲ್ಲಿ ರೆಪ್ರೆಸೆಂಟೆಡ್ ಬೈ ಹರ್ GPA ಹೋಲ್ಡರ್ MB ಪೊನ್ನಪ್ಪ ಅಂತಲೇ ಇದೆ. ಮಾಡಿಕೊಂಡು ಏನು ನೋಟಿಸ್ ಬಂದಿದೆ ಅದನ್ನು ವಾಪಸ್ ತೊಗೋಬೇಕು, ಕ್ವಾಶ್ ಮಾಡಬೇಕು ಅಂತ ಹಾಕೋತಾರೆ. ಮತ್ತು ವಿಡ್ರಾ ಮಾಡ್ಕೊಂಡ್ಬಿಡ್ತಾರೆ ಅವರೇನೆ 94ರಲ್ಲಿ. ಮಾಡ್ಕೊಂಡು ಮತ್ತೆ ಏನು ಮಾಡ್ತಾರೆ, 96ಲ್ಲಿ ಒಂದು ರಿಜಿಸ್ಟರ್ಡ್ GPA ಅಂತ ಒಂದು ಕ್ರಿಯೇಟ್ ಮಾಡ್ಕೋತಾರೆ ಅವರೇನೆ 96ಲ್ಲಿ. ಇವರೆಲ್ಲ ಗಲ್ಫಲ್ಲಿರೋ ಟೈಮಲ್ಲಿ 96ಲ್ಲಿ ಅದು ಬ್ಯಾಂಗ್ಳೂರಲ್ಲಿ ಗಾಂಧಿನಗರದಲ್ಲಿರೋಂಥ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಇವ್ರ ಆಬ್ಸೆನ್ಸಲ್ಲಿ ಏನು ಮಾಡ್ತಾರೆ, ಒಂದು ರಿಜಿಸ್ಟರ್ಡ್ GPAನ ಕ್ರಿಯೇಟ್ ಮಾಡ್ಕೋತಾರೆ ಸರ್. ಅದರಲ್ಲಿ ಏನೆಲ್ಲ ಕ್ಲಾಸ್ಗಳು ಸೇರಿಸ್ಕೋಬೋದು, ಅವರು ಹಣ ತೊಗೊಳೋಕ್ಕಿರ್ಬೋದು, ಜಾಗ ತೊಗೊಳೋಕ್ಕಿರ್ಬೋದು, ಏನೆಲ್ಲ ಕ್ಲಾಸಸ್ ಸೇರಿಸ್ಕೋತಾರೆ. ಈವನ್ ಸಿಗ್ನೇಚರು ಮತ್ತು ತಂಬು ಕೂಡ ಮೇಡಮ್ದಾಗಿರಲ್ಲ, ಅದು ಕೂಡ ಫೇಕ್ ಇರುತ್ತೆ. ಇದೆಲ್ಲ ಸೆಕೆಂಡ್ GPA 96ಅಲ್ಲೂ ಕೂಡ ಫೇಕು. ಆ GPA ಆಧಾರದ ಮೇಲೆ ಏನು ಮಾಡ್ತಾರೆ, ಮೂಡಾ ವಿರುದ್ಧ ಹಲವಾರು ಕೇಸ್ಗಳು ಹಾಕೋತಾರೆ ಸರ್. ಅವರು ಯಾವ ಥರ ಹಾಕೋತಾರೆ, ಗ್ರ್ಯಾಂಟ್ಸು ಕಡಿಮೆ ಇದೆ, ಗ್ರ್ಯಾಂಟ್ಸ್ ಜಾಸ್ತಿ ಬೇಕು, ಉಳಿಕೆ ಹಣ ಬೇಕು ಅಂತ ಒಂದು 4 ಕೇಸ್ಗಳು ಫೈಲ್ ಮಾಡ್ತಾರೆ ಮೂಡಾ ವಿರುದ್ಧ, ಎಲ್ಲರ ವಿರುದ್ಧ, ಸರ್ಕಾರದ ವಿರುದ್ಧ ಕೇಸ್ ಫೈಲ್ ಮಾಡಿಕೊಂಡು ಪೊನ್ನಪ್ಪನೇ ಹೋರಾಟ ಮಾಡ್ತಾರೆ. ಅದರಲ್ಲಿ 8,35,451 ರೂಪಾಯಿ ಇವ್ರಿಗೆ ಆಗಿರುತ್ತೆ, ಇವ್ರ ಜಮೀನಿಗೆ ಗ್ರ್ಯಾಂಟ್ಸು. ಅದರಲ್ಲಿ ಏನು ಮಾಡ್ತಾರೆ, ಅವರು 6,37,451 ರೂಪಾಯಿನ ರಿಸೀವ್ ಮಾಡ್ಕೋತಾರೆ. ಯಾವ ಥರ ಇರುತ್ತೆ ಅದೇ ಥರ ಇರುತ್ತೆ. ಒಂದು ರಸ್ತೆ ಆಗಲಿ, ಅದು ಡೆವಲಪ್ಮೆಂಟ್ ಕಾರ್ಯ ಆಗಲಿ, ಒಂದು ಡಾಂಬರೀಕರಣ ಏನು ಕೂಡ ಆಗಿರಲ್ಲ, ಅದು ಹಾಗೆ ಇರುತ್ತೆ. ಹಾಗಾಗಿ ಇವ್ರಿಗೆ ಗೊತ್ತಿರಲ್ಲ ಇದು ಮೂಡಾ ಅಕ್ವೈರ್ ಆಗಿದೆ ಅನ್ನೋದು ಕಾನ್ಸೆಪ್ಟ್ ಕೂಡ ಇವ್ರಿಗೆ ಗೊತ್ತಿರಲ್ಲ. ಇಬ್ಬರು ಮಕ್ಕಳು ಅಲ್ಲೇ ಸೆಟ್ಲ್ ಆಗಿರ್ತಾರೆ. 18ರಲ್ಲಿ ಇವ್ರು ಏನು ಮಾಡ್ತಾರೆ, RTI ಮುಖಾಂತರ ಇವರು ಮೂಡಾ ಬಂದು ಕೇಳ್ಕೊಂಡಾಗ ಅವ್ರೊಂದು ಕಾಪಿ ಕೊಡ್ತಾರೆ GPA ಆಗಿರೋದು. ಇವ್ರೇನು ಮಾಡ್ತಾರೆ, RTIಗೆ ಒಂದು ಅರ್ಜಿ ಹಾಕ್ತಾರೆ. RTIಗೆ ಅರ್ಜಿ ಹಾಕಿದಾಗ ಅಲ್ಲಿ ಗೊತ್ತಾಗುತ್ತೆ ಅದು ಅನ್ರಿಜಿಸ್ಟರ್ಡ್, ಅಂದರೆ ಫೇಕ್ ಮಾಡಿದ್ದಾನೆ ಅವನು, ಅದು ರಿಜಿಸ್ಟ್ರೇ ಆಗಿಲ್ಲ ಅಂತ RTIದಲ್ಲಿ ಒಂದು ಕಾಪಿ ಸಿಗುತ್ತೆ ಸರ್. RTI ಕಾಪಿ ಸಿಗುತ್ತೆ 2018ರಲ್ಲಿ. 2018ರಲ್ಲಿ RTI ಕಾಪಿ ಬರುತ್ತೆ. ಅವ್ರು ಏನು ಮೆನ್ಷನ್ ಮಾಡ್ತಾರೆ, ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖಿತ ಪತ್ರದಲ್ಲಿ ಮಾಹಿತಿ ಹಕ್ಕು ನಿಯಮ 2005 ಅಡಿಯಲ್ಲಿ ತಾವು ಕೋರಿರುವ ಮಾಹಿತಿ ಪ್ರಕಾರ
1980ರಿಂದ 2018ರವರೆಗೆ ಈ ಕಚೇರಿಯಲ್ಲಿ ಯಾವುದೇ ರೀತಿಯ ನೋಂದಣಿ ಆಗಿರುವುದು ಕಂಡು ಬಂದಿರುವುದಿಲ್ಲ ಎಂಬ ಮಾಹಿತಿಯನ್ನು ತಿಳಿಸಲಾಗಿದೆ ಅಂತ ಒಂದು ಕೊಡ್ತಾರೆ, ಮಾಹಿತಿ ಹಕ್ಕಲ್ಲಿ ರಿಪ್ಲೈ ಕೊಡ್ತಾರೆ ಬೆಂಗಳೂರು ಗಾಂಧಿನಗರ ಸಬ್ ರಿಜಿಸ್ಟರ್ ಆಫೀಸಿಂದ. ಸೊ ಇದನ್ನು ಇಟ್ಕೊಂಡು ಇವ್ರು ಏನು ಮಾಡ್ತಾರೆ, ಉಡುಪಿ ಪೊಲೀಸ್ ಸ್ಟೇಷನಲ್ಲಿ ಒಂದು ಕಂಪ್ಲೇಂಟ್ ಕೊಡ್ತಾರೆ, ನಮ್ಗೆ ಈ ಥರ ಮೋಸ ಆಗಿದೆ, ಸ್ವಂತ ಅಣ್ಣನೇ ಚೀಟ್ ಮಾಡಿದ್ದಾರೆ ಫೇಕ್ GPA ಮಾಡಿಕೊಂಡು ಅಂತ ಪೋಸ್ಟ್ ಮುಖಾಂತರ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಅದಾದಮೇಲೆ ಅವರು ರಿಪ್ಲೈ ಮಾಡ್ತಾರೆ, ಇದು ಸಿವಿಲ್ ಕೇಸು, ನೀವು ಕೋರ್ಟಲ್ಲಿ ನೋಡ್ಕೋಬೇಕು ಅಂತ. ಇವರಿಬ್ಬರೇ ಮಾತ್ರ ಇಂಡಿಯಾದಲ್ಲಿರ್ತಾರೆ, ಭಾರತದಲ್ಲಿರ್ತಾರೆ, ಇಬ್ಬರು ಮಕ್ಕಳು ಭಾರತದಲ್ಲಿರಲ್ಲ, ವಯಸ್ಸಾಗಿರುತ್ತೆ, ಕೋರ್ಟು ಕಚೇರಿ ಹೋಗ್ಲಿಕ್ಕೆ ಸ್ವಲ್ಪ ಎದುರ್ತಾರೆ, ಸುಮ್ಮನೆ ಆಗ್ತಾರೆ, ಏನು ಮಾಡಬೇಕು ತೋಚಲ್ಲ, ಸುಮ್ಮನೆ ಆಗ್ತಾರೆ. ನಾನು ಹೇಳ್ಬಿಡ್ತೀನಿ ಸರ್, ಈ ಥರ ಬಂದ್ರೇ ಅರ್ಥ ಆಗತ್ತೆ ಸರ್, ಅದು ಅರ್ಥ ಆಗಲ್ಲ ಸರ್. ಸಮಸ್ಯೆ ಏನಾಗಿದೆ ನೋಡಿ, 2022ರಲ್ಲೂ CM ಅವರು ಯಾರಿದ್ರು CM ಅವ್ರಿಗೆ ಲೆಟರ್ಸ್ ಕರೆಸ್ಪಾಂಡೆನ್ಸ್ ಮಾಡಿ ಇವ್ರಿಗೆ ಫೇಕ್ ಆಗಿದೆ, ಇವ್ರಿಗೆ ₹1 ಬಂದಿಲ್ಲ ಆ ಜಾಗದಿಂದ ಅಂತ ಲೆಟರ್ಸ್ ಕರೆಸ್ಪಾಂಡೆನ್ಸ್ ಆಗಿದೆ. ಆ ಕಡೆಯಿಂದ ರಿಪ್ಲೈ ಕೂಡ ಬಂದಿದೆ. ಅದಾದಮೇಲೆ 23ರಲ್ಲಿ ಇವರೇ ಖುದ್ದು ಹೋಗಿ ಅವತ್ತಿನ ಆಯುಕ್ತರು ಯಾರಿದ್ರು ದಿನೇಶ್ ಅವ್ರನ್ನ ಭೇಟಿ ಮಾಡಿದ್ದಾರೆ. ಸರ್ವೆ ನಂಬರ್ ಕೊಟ್ಬಿಟ್ಟು ನಮ್ಗೆ ಏನೂ ಬಂದಿಲ್ಲ, ಇದು ಫೇಕ್ ಆಗಿದೆ ಅಂತ RTIಯಿಂದ ಕೊಟ್ಟಿರೋದು, CM ರಿಪ್ಲೈ ಬಂದಿರೋದು, ಏನೆಲ್ಲ ಆಗಿದೆ ಆ ಮಾಹಿತಿ ಕೊಟ್ಟಾಗ ಅವರು ಇವ್ರಿಗೆ ಆಶ್ವಾಸನೆ ಏನು ಕೊಟ್ಟಿದ್ದಾರೆ, ಮೀಟಿಂಗ್ ಆಗಬೇಕು, ನಿಮಗೆ ಪರಿಹಾರ ಏನು ಕೊಡಬೇಕು ಕೊಡೋಣ ಹೋಗಿ ಅಂತ ಇವ್ರಿಗೆ ಹೇಳಿ ವಾಪಸ್ ಕಳಿಸಿದ್ದಾರೆ. ಇವರು ಉಡುಪಿ ಹೋದ್ಮೇಲೆ ಏನು ಮಾಡಿದ್ದಾರೆ, ತರಾತುರಿಯಲ್ಲಿ 91ರಲ್ಲಿ 4-1 ಆಗಿರೋದನ್ನು 2023ರಲ್ಲಿ ಜೂನ್ ಜುಲೈಯಲ್ಲಿ ರಾತ್ರೋರಾತ್ರಿ 2 ದಿನದಲ್ಲಿ ರೋಡ್ ಹಾಕ್ತಾರೆ. ಅದನ್ನು ಅಲ್ಲಿವರೆಗೂ ಮರ ಕಿತ್ತಿರಲ್ಲ, ಏನೂ ಆಗಿರಲ್ಲ ಸರ್, ಆ ಜಾಗ ಹಂಗೆ ಇರುತ್ತೆ. 2023ರಲ್ಲಿ ತರಾತುರಿಯಲ್ಲಿ ಅದನ್ನು ಅವ್ರು ಏನು ಮಾಡ್ತಾರೆ, 2 ರಸ್ತೆ ಮಾಡ್ತಾರೆ. ರಸ್ತೆ ಮಾಡಿ 8 ಸೈಟ್ನ ಅಲರ್ಟ್ ಮಾಡ್ತಾರೆ ಸರ್. 8 ಸೈಟ್ನ ಅಲರ್ಟ್ ಮಾಡ್ತಾರೆ ದಿನೇಶ್ ಅವರು. ಯಾರಿಗೆ ಅಲರ್ಟ್ ಮಾಡ್ತಾರೆ ನಮಗೆ ಮಾಹಿತಿ ಸಿಕ್ಕಿಲ್ಲ, ಕೇಳಿದ್ರೆ ಅದು ಎನ್ಕ್ವೈರಿಲಿದೆ, ಅದು ನಾವು ಮಾಹಿತಿ ಇವಾಗ ಏನು ಕೊಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಮಾಹಿತಿ ಇನ್ನೂ ಸಿಕ್ಕಿಲ್ಲ. 8 ಸೈಟ್ ಅಲರ್ಟ್ ಮಾಡಿದ್ದಾರೆ. ಅದರಲ್ಲಿ ಇವ್ರ ಜಮೀನಲ್ಲಿ 118 ಬಸವನಹಳ್ಳಿ ಸರ್ವೆ ನಂಬರು, ಕಸಬಾ ಹೋಬಳಿ ಬರುತ್ತೆ ಸರ್. ಇದು ಮೈಸೂರು ತಾಲೂಕು, ಮೈಸೂರು ಜಿಲ್ಲೆ, 118 ಸರ್ವೆ ನಂಬರು. ತರಾತುರಿಲಿ 8 ಸೈಟ್ ಅಲರ್ಟ್ ಮಾಡ್ತಾರೆ, 5 ಎಕರೆ 14 ಗುಂಟೆಲಿ. ಅದಕ್ಕೆ ಒಂದು ವಿದ್ಯುತ್ ಕಂಬ ಇಲ್ಲ, ಯಾವುದೇ ಥರದ್ದು ಫೆಸಿಲಿಟೀಸ್ಗಳು ಕೊಟ್ಟಿಲ್ಲ. ತರಾತುರಿಲಿ 2 ರೋಡ್ ಹಾಕ್ಬಿಟ್ಟು ಅದನ್ನು ಅಲರ್ಟ್ ಮಾಡಿಬಿಡ್ತಾರೆ 8 ಸೈಟ್. ಆಯುಕ್ತರ ಇರ್ಬೋದು, ಯಾರು ಇರ್ಬೋದು, ಇವ್ರು ಭೇಟಿ ಮಾಡಿದ್ದಾರೆ 23ರಲ್ಲಿ. ಇವ್ರ ಗಮನಕ್ಕೆ ಬಂದಿರೋದು ಮೋಸ ಆಗಿದೆ ಅಂತ ಗಮನಕ್ಕೆ ಬಂದಿರೋದು 2018ರಲ್ಲಿ. 2018ವರೆಗೂ ಇವ್ರ ಗಮನಕ್ಕೆ ಬಂದಿಲ್ಲ, ಗೊತ್ತೇ ಆಗಿಲ್ಲ. ಯಾಕಂದರೆ ಮರಗಳು ಹಂಗೆ ಇದೆ, ಜಮೀನು ಹಂಗೆ ಇದೆ, ಬೇಲಿ ಹಂಗೆ ಇದೆ, ಯಾವುದೇ ಥರದ್ದು